ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಷ್ಟು ವರ್ಷಗಳಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮಲ್ಲಿಗೆ ತೋಟ ಹಾಗೆ ನನಗೆ ಅದರಲ್ಲಿರುವಂತಹ ಸ್ವಲ್ಪ ಅನುಭವ ಹಾಗೆ ನನಗೆ ಮಲ್ಲಿಗೆ ಕೃಷಿಯಲ್ಲಿ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಮಲ್ಲಿಗೆ ಕೃಷಿಯ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಸುವ ಒಂದು ಉದ್ದೇಶದಿಂದ ಮಂದರ್ತಿಯಲ್ಲಿರುವಂತಹ ಸುಜಾತರವರ ಮಲ್ಲಿಗೆ ತೋಟಕ್ಕೆ ಬಂದಿದ್ದೇನೆ. ಇವರು ಮಲ್ಲಿಗೆ ಕೃಷಿಯನ್ನು ಮಾತ್ರ ಮಾಡುವುದಲ್ಲದೆ ಪ್ರಕೃತಿ ನರ್ಸರಿ ಅನ್ನುವಂತಹ ನರ್ಸರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರೊಂದಿಗೆ ಮಲ್ಲಿಗೆ ಕೃಷಿಕರಿಗೆ ಅನುಕೂಲವಾಗುವಂತೆ ಕೃಷಿಕರು ಬೆಳೆದಂತಹ ಮಲ್ಲಿಗೆಯನ್ನು ಪರ್ಚೇಸ್ ಮಾಡುವಂತಹ ಮಲ್ಲಿಗೆ ಕಟ್ಟೆಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಗಿಡಗಳಿಗೆ ಹಾಕುವಂತಹ ಆರ್ಗ್ಯಾನಿಕ್ ಫರ್ಟಿಲೈಸರ್ ಶಾಪ್ ಅನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ. ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಹಲವಾರು ವಿಷಯಗಳನ್ನು ಇವರ ಬಳಿ ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಎಷ್ಟು ವರ್ಷದಿಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೀರಾ? ನಾವು 9 ವರ್ಷದಿಂದ ಈ ಮಲ್ಲಿಗೆ ಕೃಷಿಗಳನ್ನ ಮಾಡ್ತಾ ಇದ್ದೇವೆ. ಸಾಧಾರಣ ಎಷ್ಟು ಗಿಡ ಇರಬಹುದು ಮೇಡಮ್? ನನ್ನ ಹತ್ರ ಸಾಧಾರಣ 200 ಪ್ಲಾಂಟ್ ಉಂಟು. ಈಗ ಸದ್ಯಕ್ಕೆ ಭೂಮಿಯಲ್ಲಿ ಹಾಕಿರುವಂತದ್ದು ಪ್ಲಾಂಟ್ ಪಾಟಿಗೆ ಮತ್ತೆ ಗ್ರೋ ಬ್ಯಾಗಿಗೆ ಹಾಕಿರುವಂತದ್ದು 500 ಮೇಲಕ್ಕೂ ಗಿಡ ಇರ್ತದೆ. ಬಟ್ ನಾನು ಗಿಡ ಇಟ್ಕೊಳ್ಳೋದಿಲ್ಲ ಯಾವ ಗಿಡಗಳನ್ನ ಸಹ. ರೈತರು ಬಂದು ಕೇಳಿದಾಗ ನಾವು ಹೊಸ ಕೃಷಿ ಮಾಡ್ಬೇಕು, ನಮ್ಗೆ ಗಿಡ ಬೆಳೆಸ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದಾಗ ಗಿಡಗಳನ್ನು ಬ್ಯಾಗ್ ಅಲ್ಲಿ ಪಾಟ್ ಅಲ್ಲಿ ಹಾಕಿದ ಗಿಡಗಳನ್ನ ಕೊಟ್ಟು ಬಿಡ್ತೇನೆ. ಕೊಡ್ತೀರಾ? ಹೌದು. ನನಗೆ ಅದರಲ್ಲಿ ಸಹ ಇನ್ಕಮ್ ಆಯ್ತು, ಇದರಲ್ಲಿ ಸಹ ಇನ್ಕಮ್ ಆಯ್ತು. ಪ್ರತಿಯೊಬ್ಬ ರೈತನು ಮಲ್ಲಿಗೆ ಗಿಡ ತಕೊಂಡು ಹೋದಾಗ ನಾನು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ತೇನೆ. ಆ ಗ್ರೂಪ್ ಅಲ್ಲಿ ಅವ್ರನ್ನ ಜಾಯಿನ್ ಮಾಡಿ ಬಿಡ್ತೇನೆ. ಯಾಕಂತ ಹೇಳಿದ್ರೆ ಅವರಿಗೆ ಪ್ರತಿಯೊಂದು ಗಿಡಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿರ್ತದೆ. ಈಗ ಮಲ್ಲಿಗೆ ಕೃಷಿ ಮಾಡಿದಾಗ ಅವರಿಗೆ ಇನ್ಫಾರ್ಮೇಶನ್ ಬೇಕಿದೆ, ಅದೆಲ್ಲ ಇನ್ಫಾರ್ಮೇಶನ್ ಅವರಿಗೆ ಹಾಕ್ತೇನೆ ನಾನು. ಇಲ್ಲ ಅಂತ ಹೇಳಿದ್ರೆ ರೈತರು ಕಾಲ್ ಮಾಡಿ ನನಗೆ ಕೇಳ್ತಾರೆ ಏನೇನ್ ಮಾಡ್ಬೇಕು ಮೇಡಮ್ ಅಂತ ಹೇಳಿ ನಾನು ಅದನ್ನ ಅವರಿಗೆ ಸಜೆಸ್ಟ್ ಮಾಡ್ತೇನೆ. ಮತ್ತೆ ಗಿಡ ಕೊಡುವಾಗ ಹೇಗೆ ನಾಟಿ ಮಾಡಬೇಕು ಅನ್ನೋ ವಿಷಯಗಳನ್ನ ಪೂರ ಇನ್ ಡೀಟೇಲ್ ಆಗಿ ಅವರ ಹತ್ರ ವಿಡಿಯೋ ರೆಕಾರ್ಡ್ ಮಾಡಿಸಿ ನಾನು ಅವರ ರೈತರನ್ನೇ ಕಳಿಸ್ಬಿಡ್ತೇನೆ. ಯಾಕಂದ್ರೆ ಹೇಳಿದ್ರೆ ಅವರಿಗೆ ಮತ್ತೆ ಕನ್ಫ್ಯೂಷನ್ ಬರಬಾರ್ದಲ್ಲ. ನಮ್ಗೆ ಈಗ ಮಾಡಿ ಪ್ರಾಕ್ಟೀಸ್ ಆಗಿದೆ, ಬಟ್ ಅವರಿಗೆ ಹಾಗಾಗಲ್ಲ. ಹೊಸ ಫೀಲ್ಡ್ ಆದ್ರಿಂದ ಅವರಿಗೆ ಆ ರೀತಿ ನಾನು ರೆಡಿ ಮಾಡಿ ಕಳಿಸ್ತೇನೆ. ಗೊತ್ತಾಗದಿದ್ರೆ ನನ್ನ ಫೋನ್ ನಂಬರ್ ಕೊಟ್ಟಿರ್ತೇನೆ, ಬನ್ನಿ ಮಾತಾಡಿ ಕೇಳಿ ಅಂತ. ಹಾಗೆ ಈ ಮಲ್ಲಿಗೆ ಕೃಷಿ ಅಂತ ಮಾಡುವಾಗ ಅವರಿಗೆ ನಾನಾ ರೀತಿಯಾದ ಸಮಸ್ಯೆಗಳು ಎದುರಾಗ್ತದೆ. ಅಂದ್ರೆ ಬೇರೆ ಬೇರೆ ರೀತಿಯಾದ ರೋಗಗಳು ಬರ್ತದೆ. ಅದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಬಹುದಾ? ಎಲೆ ಚುಕ್ಕಿ ರೋಗ ಮಲ್ಲಿಗೆಯಲ್ಲಿ ಅಂತ ಹೇಳಿದ್ರೆ ಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಮತ್ತೆ ವೈಟ್ ಫ್ಲೈಸ್ ಅಂತ ಹೇಳಿರ್ತೇವೆ, ಬಿಳಿ ನುಸಿಗಳು ಹಾರಾಡುವಂತದ್ದು, ಹಾಗೆ ತುಂಬಾ ರೋಗಗಳು, ಗೆಲ್ಲು ಒಣಗುವಂತಹ ರೋಗಗಳು, ಹೀಗೆ ತುಂಬಾ ರೋಗಗಳು ಬರ್ತದೆ ಮೇಡಮ್. ಅದಕ್ಕೆ ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆಯಾದ ಮೆಡಿಸಿನ್, ಬೇರೆ ರೋಗಕ್ಕೆ ಬೇರೆ ಬೇರೆ ಮೆಡಿಸಿನ್ಗಳು ಇಲ್ಲಿ ಸಿಗ್ತದೆ. ಅದೊಂದು ಮತ್ತೆ ಹೇಳ್ಬೋದಾ ನೀವು? ಹೇಳ್ತೇನೆ. ಹಾಗೆ ಈಗ ನಾವು ಮಳೆಗಾಲದಲ್ಲಿ ಈ ಗಿಡವನ್ನ ಟ್ರಿಮ್ ಮಾಡಬಹುದಾ? ಮಳೆಗಾಲದಲ್ಲಿ ನಾವು ಟ್ರಿಮ್ ಮಾಡಬಾರ್ದು. ಜೋರು ಮಳೆ ಬರ್ತಾ ಇರುವಾಗ ಗಿಡಗಳನ್ನ ಟ್ರಿಮ್ ಮಾಡಬಾರ್ದು. ಒಂದು ಮಳೆ ಬರಬೇಕಿಂತ ಮೊದಲು, ಒಂದು ಮಳೆ ಬಂದ ಆದ ಮೇಲೆ, ಎರಡು ಯಾವತ್ತ ಆ ಟೈಮಲ್ಲಿ ನಾವು ಗಿಡಗಳನ್ನ ಟ್ರಿಮ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಕಟಿಂಗ್ ಮಾಡಿದ ಕೂಡಲೇ ಅದ್ರ ಸ್ಟೆಮ್ ಒಳಗಡೆ ನೀರು ಹೋಗಿ ಗಿಡ ಹಾಳಾಗುವ ಒಂದು ಪೊಸಿಷನ್ ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ಮಳೆಗಾಲದಲ್ಲಿ ಗಿಡಗಳನ್ನ ಕಟ್ ಮಾಡ್ಲಿಕ್ಕೆ ಹೇಳುವುದೇ ಇಲ್ಲ. ಯಾವಾಗ ನಾವು ಕಟ್ ಮಾಡ್ತೇವೆ ಆ ಟೈಮಲ್ಲಿ ಫಂಗಿಸೈಡ್ ಯಾವ್ದಾದ್ರು ಗಿಡಗಳಿಗೆ ಸ್ಪ್ರೇ ಮಾಡಿ ಬಿಡ್ಬೇಕು. ಯಾಕಂದ್ರೆ ಗಿಡ ಹಾಳಾಗಬಾರ್ದು ಅನ್ನೋ ಇಂಟೆನ್ಷನ್. ಹಾಗೆ ಈಗ ಮಳೆಗಾಲದಲ್ಲಿ ಶಂಕು ಹುಳು ಎಲ್ಲ ಬರ್ತದೆ ಗಿಡದ ಬುಡದಲ್ಲಿ, ಅದಕ್ಕೆ ಏನಾದ್ರೂ ಪರಿಹಾರ ಇರ್ತದ? ಗಿಡದ ಬುಡದಲ್ಲಿ ಶಂಕು ಹುಳು ಬರ್ತದಲ್ಲ, ಅದಕ್ಕೋಸ್ಕರ ಗಿಡದ ಬುಡದಲ್ಲಿ ನಾವು ಈ ತರಗೆಲೆಗಳೆಲ್ಲ ಇರ್ತದಲ್ಲ ಅದನ್ನ ಎಲ್ಲ ಹೊರಗಡೆ ಹಾಕಿ ಬುಡವನ್ನ ಕ್ಲೀನ್ ಮಾಡಿ ಸುಣ್ಣವನ್ನ ಹಾಕಿ ಇಡ್ತೇವೆ. ಅಂದ್ರೆ ಸುಣ್ಣ ಅಂದ್ರೆ ಯಾವ ಸುಣ್ಣ? ಅಂದ್ರೆ ಗಿಡಕ್ಕೆ ಬೇರೆ ಸುಣ್ಣ ಇರ್ತದ? ತಿನ್ನುವ ಸುಣ್ಣ ಬೇರೆ, ಗಿಡಗಳಿಗೆ ಬೇರೆ ಸುಣ್ಣ ಇರ್ತದೆ. ಕೃಷಿ ಇಲಾಖೆಯಲ್ಲಿ ಕೇಳಿದ್ರೆ ಯಾವುದೇ ಕೃಷಿ ಈ ರಾಸಾಯನಿಕ ಗೊಬ್ಬರಗಳು ಎಲ್ಲ ಮಾರ್ತಾ ಇರ್ತಾರಲ್ಲ ಆ ಅಂಗಡಿಯಲ್ಲಿ ಕೇಳಿದ್ರೆ, ಇಲಾಖೆಯಲ್ಲಿ ಸಹ ಕೇಳಿದ್ರೆ ನಿಮ್ಗೆ ಸುಣ್ಣ ಕೊಡ್ತಾರೆ. ಆ ಸುಣ್ಣವನ್ನ ಒಂದೊಂದು ಗಿಡದ ಬುಡಕ್ಕೆ ಒಂದು ಅರ್ಧ ಕೆಜಿ ಆಗುವಷ್ಟು, ಗಿಡದ ಎಲೆಗಳಿಗೆ ಹಾಕಬಾರ್ದು, ಗಿಡದ ಬುಡಕ್ಕೆ ಸುತ್ತಲೂ ಸಿಂಪಡಿಸಿ ಬಿಡ್ಬೇಕು. ಪ್ರತಿ ನೀವು ಹಟ್ಟಿ ಗೊಬ್ಬರ ಹಾಕುವುದಕ್ಕಿಂತ ಮೊದಲು 15 ದಿನ ಮೊದಲು ಬುಡಕ್ಕೆಲ್ಲ ಸುಣ್ಣವನ್ನ ಹಾಕಿದಾಗ ಗಿಡದ ಮಣ್ಣಿನ pH ಲೆವೆಲ್ ನ್ಯೂಟ್ರಲೈಸ್ ಆಗ್ತದೆ. ಅಂದ್ರೆ ಹೇಳಿದ್ರೆ ಗಿಡಗಳಿಗೆ ಮಣ್ಣಲ್ಲಿ ಒಂಥರ ನಾವೆಲ್ಲ ಹಾಕಿದ ಫುಡ್ಗಳು ಅಸಿಡಿಟಿ ಆಗಿರ್ತವೆ. ಆ ಅಸಿಡಿಟಿನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸುಣ್ಣವನ್ನ ಹಾಕ್ಬೇಕು. ಸುಣ್ಣವನ್ನ ಹಾಕಿ ಆದ ಮೇಲೆ ಮಣ್ಣಿನ pH ಲೆವೆಲ್ ಕಂಟ್ರೋಲ್ಗೆ ಬರ್ತದೆ. ಕಂಟ್ರೋಲ್ಗೆ ಬಂದು 15 ದಿನದ ಆದ ಮೇಲೆ ನಾವು ಏನೇ ಫುಡ್ ಕೊಟ್ಟರು ನೀಟಾಗಿ ತಗೊಳ್ತದೆ. ಈಗ ಕೆಲವರು ರೈತರು ಮೇಜರ್ ಮಿಸ್ಟೇಕ್ ಅಂತ ಹೇಳಿದ್ರೆ ಸುಣ್ಣವನ್ನ ಬಳಸೋದೇ ಇಲ್ಲ. ಎಲ್ಲ ಗಿಡದ ಬುಡಕ್ಕೆ ರಾಸಾಯನಿಕ ಅದು ಇದು ಎಲ್ಲ ಹಾಕ್ತಾ ಇರ್ತದೆ. ಅದೆಲ್ಲ ಹುಳಿಯಾಗಿರ್ತದೆ. ಸೇಮ್
ಮನುಷ್ಯನಲ್ಲಿ ಏನೋ ಒಂದು ಸಿಸ್ಟಮ್ ನಡೀತದೆ, ಗಿಡಗಳಲ್ಲಿ ಸಹ ಹಾಗೆ ನಡೀತಾ ಇರ್ತದೆ. ನಾವು ನಮ್ಗೆ ಗ್ಯಾಸ್ಟ್ರಿಕ್ ಆದಾಗ ಗ್ಯಾಸ್ಟ್ರಿಕ್ ಔಷಧಿಗಳನ್ನ ಹೇಗೆ ತಗೊಳ್ತೇವೆ ಹಾಗೆ ಗಿಡಗಳಿಗೆ ಸಹ ಹಾಗೆ ನಾವು ಸುಣ್ಣವನ್ನ ಬಳಸಲೇಬೇಕು. ಶಂಕು ಹುಳು ಎಲ್ಲ ಕಂಟ್ರೋಲ್ ಆಗ್ತದೆ ಅದರಲ್ಲಿ. ಎಷ್ಟು ದಿನಕ್ಕೊಮ್ಮೆ ಬಳಸಬೇಕು ಮೇಡಮ್? ಹಾಗೆ ಅಂತ ಇಲ್ಲ, ನೀವು ಬುಡ ಮಾಡೋದಕ್ಕಿಂತ ಮಳೆಗಾಲದಲ್ಲಿ ಸುಣ್ಣವನ್ನ ವರ್ಷಕ್ಕೆ ಒಮ್ಮೆ ಅಂತ ಹೇಳ್ಬೋದಲ್ವಾ? ಒಮ್ಮೆ ಸುಣ್ಣವನ್ನ ಹಾಕ್ಬೇಕು. ಈಗ ಪಾಟ್ ಅಲ್ಲಿ ನಟ್ಟಿರ್ತಾರೆ, ಅದ್ರಲ್ಲೂ ಕೂಡ ಶಂಕು ಹುಳ ಬರ್ತದೆ, ಅಲ್ಲಿಯೂ ಕೂಡ ನಾವು ಸುಣ್ಣವನ್ನ ಹಾಕ್ಬೇಕು. ಬಟ್ ಈ ಗಿಡದ ಎಲೆಗಳಿಗೆ ಸುಣ್ಣ ಹಾಕ್ಬಾರ್ದು. ಕಾಂಡಗಳಿಗೆ ಜಸ್ಟ್ ಕೆಳಗಡೆಯಿಂದ ಮೇಲ್ಗಡೆ ಚಿಮಿಸ್ಬೇಕು ಕಾಂಡಗಳಿಗೆ. ಅದಕ್ಕೆ ಹಿಡಿದಿರುವಂತ ಪಾಚಿಗಳೆಲ್ಲ ಕಿತ್ತೋಗ್ತದೆ. ಪಾಚಿಗೂ ಕೂಡ ಅದೇ ಪರಿಹಾರ ಅಂತ ಹೇಳ್ತೀರಾ? ನಾವು ಮೈಲ್ತುತ್ತನ್ನ ಹೊಡಿತೇವೆ. ನಾವು ಅಡಿಕೆ ಗಿಡಕ್ಕೆ ಹೇಗೆ ಮೈಲ್ತುತ್ತನ್ನು ಹೊಡಿತೇವೆ, 35 ಡೇಸ್ ಅಥವಾ 45 ಡೇಸ್ಗೆ ಹೊಡಿತೇವೋ, 3 ಸಲ ಹೊಡಿತೇವೋ, ಹಾಗೆ ಮಲ್ಲಿಗೆ ಗಿಡಕ್ಕೂ ಸಹ ನಾವು ಮೈಲ್ತುತ್ತನ್ನ ಹೊಡಿಬೇಕು. ಹಾಗೆ ಗಿಡದ ಕೊಂಬೆಗಳಲ್ಲೆಲ್ಲ ಪಾಚಿ ಹಿಡಿದಿರ್ತದೆ, ಅದಕ್ಕೂ ಕೂಡ ಅದೇ ಹಾಕ್ಬೇಕು. ಮೈಲ್ತುತ್ತಲ್ಲಿ ಕಂಟ್ರೋಲ್. ಅದು ಎಲೆಗೂ ಕೂಡ ಸಿಂಪಡಿಸಬಹುದಾ? ಎಲೆ ಮೈಲ್ತುತ್ತು ಎಲೆಗಳಿಗೆ ಸಿಂಪಡಿಸುವಂತದ್ದು, ಸ್ಟೆಮ್ಮಿಗೆ, ಬುಡಕ್ಕೆ ಎಲ್ಲದಕ್ಕೂ ಸಹ ಮೈಲ್ತುತ್ತು. ಅದು ನಿಮ್ಮ ಒಂದು ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗ್ತದೆ. ಮೈಲ್ತುತ್ತು ಅಂದ್ರೆ ಅವ್ರು ಕೊಡ್ತಾರೆ. ಅದರ ಒಂದು ಮೈಲ್ತುತ್ತು ಮತ್ತೆ ಸುಣ್ಣವನ್ನು ಹಾಕುವ ಪ್ರಮಾಣಗಳೆಲ್ಲ ಇರ್ತದೆ. 1 kg 100 ಲೀಟರ್ ನೀರಿಗೆ ಹಾಕುವಂತ ಪ್ರಮಾಣಗಳೆಲ್ಲ ಇರ್ತದೆ. ಅಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು. ಇಲ್ಲ ಅಂತೇಳಿ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಆಗಲ್ಲ. ಸರಿ. ಹಾಗೆ ಈ ನಮ್ಮ ದೊಡ್ಡ ಗಿಡದಿಂದ ಚಿಕ್ಕ ಚಿಕ್ಕ ಗಿಡವನ್ನು ಮಾಡ್ಕೊಳ್ಬೇಕಾಗ್ತದೆ. ಆಗ ಎಷ್ಟು ದೊಡ್ಡ ಗಿಡದಿಂದ ಮಾಡಬಹುದು? ಅಂದ್ರೆ ಕೆಲವರು ಚಿಕ್ಕ ಚಿಕ್ಕ ಗಿಡದಲ್ಲಿ ಹೊಸ ಗಿಡ ಮಾಡಬೇಕು ಅಂತ ಅನಿಸ್ತದೆ. ಹಾಗೇನಿಲ್ಲ, ನೀವು ಚಿಕ್ಕ ಗಿಡದಿಂದ ಸಹ ಮಾಡಬಹುದು. ಬಟ್ ಅದಕ್ಕೆ ಶಾಕ್ ಆಗ್ತದೆ ನೀವು ಕಟಿಂಗ್ ಮಾಡಿದಾಗ. ಸಾಧಾರಣ 1 ವರ್ಷ ಆದ್ರೂ ಆಗಿರ್ಬೇಕು ಕಟಿಂಗ್ಸ್ ತೆಗಿಬೇಕಾದ್ರೆ. ಹೀಗೆ ನೀರ್ ಕೊಡಿ ಅಂತ ಬರ್ತದೆ, ವಾಟರ್ ಶೂಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಈ ನೀರ್ ಕೊಡಿ ಬರ್ತದಲ್ಲ, ಇದನ್ನ ತೆಗೆದು ನಾವು ಕಟಿಂಗ್ಸ್ ಅನ್ನ ಹಾಕೊಳ್ಬಹುದು. ನಾರ್ಮಲಿ ಈ ಕಟಿಂಗ್ಸ್ ಅನ್ನು ಹಾಕೊಳ್ಬಹುದು, ನಾರ್ಮಲಿಗೆ ಫ್ಲವರ್ ಬಂತ ಕಟಿಂಗ್ಸ್ ಅನ್ನ ಹಾಕೊಳ್ಬಹುದು. ಬಟ್ ಅದ್ರಲ್ಲಿ ಹೂ ಇರಬಾರ್ದು. ಈ ತರ ಸ್ಟೆಮ್ ಎಲ್ಲ ಗ್ರೀನ್ ಕಲರ್ ಇದ್ದದನ್ನ ಸೆಲೆಕ್ಟ್ ಮಾಡಿ ನೀವು ಗಿಡ ಸಸ್ಯ ಅಭಿವೃದ್ಧಿ ಅಂದ್ರೆ ಹೊಸ ಸಸ್ಯಗಳನ್ನ ಮಾಡಬಹುದು. ಈಗ ನಾವು ಮಲ್ಲಿಗೆ ಕೃಷಿಯನ್ನ ಪಾಟ್ ನಲ್ಲಿ ಮಾಡಿದ್ರೆ ಒಳ್ಳೇದಾ, ನೆಲದಲ್ಲಿ ಮಾಡಿದ್ರೆ ಒಳ್ಳೇದಾ ಮೇಡಮ್? ನೆಲದಲ್ಲಿ ಫಸ್ಟ್ ಮಾಡುವಾಗ ನೆಲದಲ್ಲಿ ಮಾಡಬಾರ್ದು. ಫಸ್ಟ್ ಮಾಡುವಾಗ ನನ್ನ ಅನುಭವ ನಾನು ಹೇಳ್ತಿರೋದು, ಫಸ್ಟ್ ಮಾಡುವಾಗ ನಾವು ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಪಾಟ್ ಅಲ್ಲಿ ಮಾಡಿದಾಗ ನೀವು 1 ವರ್ಷದ ಬೆಳವಣಿಗೆ ಇನ್ನೂ ಬೇಗ, ಭೂಮಿಯಲ್ಲಿ ಹಾಕೋದಕ್ಕಿಂತ ಇನ್ನೂ ಬೇಗ 1 ವರ್ಷದ ಬೆಳವಣಿಗೆ ನೋಡ್ಬೋದು. ಯಾಕಂದ್ರೆ ಹೇಳಿದ್ರೆ ಪಾಟ್ ಮತ್ತೆ ಬ್ಯಾಗ್ ಅಲ್ಲಿ ನಿಮ್ಗೆ ಹೊರಗಡೆ ಸೂರ್ಯನ ಕಿರಣಗಳು ಮತ್ತೆ ಎಲ್ಲ ಬಿದ್ದು ಒಳಗಡೆ ಹೀಟ್ ಕ್ರಿಯೇಟ್ ಆಗ್ತದೆ. ಬಟ್ ಭೂಮಿಯಲ್ಲಿ ಹಾಗಲ್ಲ, ಭೂಮಿ ಒಳಗಡೆ ಸೂರ್ಯನ ಕಿರಣಗಳು ಬಿಸಿಲುಗಳೆಲ್ಲ ಬೀಳುದಿಲ್ಲ. ಆದ್ರಿಂದ ಭೂಮಿಯಲ್ಲಿ ರೂಟ್ಗಳು ಚೆಂದಾಗಿ ಬೆಳೀತಾ ಹೋಗ್ತದೆ. ಬಟ್ ಗಿಡ ಸಮೃದ್ಧಿಯಾಗಿ ಬೆಳುತ್ತೆ, ಫ್ಲವರ್ ಎಲ್ಲ ಕಮ್ಮಿ ಆಗ್ತದೆ. ಬಟ್ ಬ್ಯಾಗ್ ಅಲ್ಲಿ ಪಾಟ್ ಅಲ್ಲಿ ಬೆಳೆದಾಗ ಅದೆಲ್ಲ ಕವರ್ಗೆ ಅಥವಾ ಪಾಟ್ಗೆ ಸೂರ್ಯನ ಕಿರಣಗಳೆಲ್ಲ ಸರಿಯಾಗಿ, ಬಿಸಿಲ ಸರಿಯಾಗಿ ಬಿದ್ದು ರೂಟ್ ಅನ್ನೋದು, ಅದರ ಬೇರ್ ಅನ್ನೋದು ಹೀಟ್ ಕ್ರಿಯೇಟ್ ಆಗಿ ನಿಮ್ಗೆ ಫ್ಲವರ್ ಬೇಗ ಬರ್ತದೆ. ಯಾವಾಗ ರೂಟ್ ಹೀಟ್ ಆಗ್ತದೋ ಆವಾಗ ನಿಮ್ಗೆ ಫ್ಲವರ್ ಜಾಸ್ತಿ ಬರ್ತದೆ. ಆದ್ರಿಂದ ಫಸ್ಟ್ 1-2-3 ವರ್ಷ ಪಾಟ್ ಅಲ್ಲಿ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಬೆಳೆದು ನಂತರ ಭೂಮಿಗೆ ಶಿಫ್ಟ್ ಮಾಡೋದು ಬೆಟರ್ ಅಲ್ವಾ? ಹಾಗೆ ಮಳೆಗಾಲ ಅಂತ ತಕ್ಷಣ ಈ ರೀತಿಯಾಗಿ ಎಲೆಗಳೆಲ್ಲ ಉದುರ್ತಾ ಇರ್ತದೆ. ಹೆಚ್ಚಿನ ಮಲ್ಲಿಗೆ ಕೃಷಿಕರಿಗೆ ಇದೆ ಒಂದು ಸಮಸ್ಯೆ ಅಂತ ಹೇಳಬಹುದು. ನಿಮ್ಮ ಈ ಒಂದು ಗಿಡ ಮಾತ್ರ ಈ ರೀತಿಯಾಗಿದೆ. ಹಾಗೆ ಅಂತ ಅಲ್ಲ ಮೇಡಮ್, ನಾವು ಏನೇ ಮಾಡಿದ್ರು ಗಿಡಗಳು ಈ ತರ ರೋಗಗಳು ಬರೋದು ಮಲ್ಲಿಗೆ ಗಿಡಗಳಿಗೆ ಬರೋದು ಸಹಜ. ನಾವು ಕಂಟ್ರೋಲ್ ಮಾಡ್ತಾ ಇರ್ಬೇಕು. ಯಾವ ರೀತಿ ಮಾಡಬಹುದು ಮೇಡಮ್? ಇದಕ್ಕೆ ಮೈಲ್ತುತ್ತು ಹೊಡುವಂತದ್ದು, ಹೆಕ್ಸಾಕೊನಜೋಲ್ ಅಂತ ಹೇಳಿ ಒಂದು ಫಂಗಿಸೈಡ್ ಅನ್ನ ಹಾಕುವಂತದ್ದು. ಈ ಸ್ಪಾಟ್ಸ್ ಎಲ್ಲ ಬಂದಿದೆ ನೋಡಿ, ಸರ್ಕೋಸ್ಪ್ರಾಯಲ್ಲಿ ಚುಕ್ಕೆ ರೋಗ ಅಂತ ಹೇಳಿ ನಾವು ಕರಿತೇವೆ. ಇಂಥವುಗಳನ್ನೆಲ್ಲ ಈ ತರ ಮಾಡಿ ಸಿಂಪಡಣೆ ಮಾಡ್ತಾನೆ ಇರ್ಬೇಕು. ಎಷ್ಟು ದಿನಕ್ಕೆ ಒಮ್ಮೆ ಮಾಡ್ಬೇಕು? ಹಾಗಂತಲ್ಲ, ಡಿಸೀಸ್ ನಿಮ್ಗೆ ಯಾವ ಡಿಸೀಸ್ ಬಂದಾಗ ಮಾತ್ರ, ಅದು ಸಿಂಪ್ಟಮ್ಸ್ ಕಂಡಾಗ ನಾವು ಇದಕ್ಕೆ ಸ್ಪ್ರೇ ಮಾಡ್ಬೇಕಾಗ್ತದೆ. ಈಗ ಇವತ್ತು ನಾವು ಸ್ಪ್ರೇ ಮಾಡಿರ್ತೇವೆ, ಪುನಃ 15 ದಿನ ಬಿಟ್ಟು ಮಾಡ್ಬೇಕಾ? ಇಲ್ಲ ಹಾಗೆಂತ ಮಾಡಿಲ್ಲ ಅಂತ ಹೇಳಿ ಏನಿಲ್ಲ. ನಿಮ್ಗೆ ಈ ರೋಗದ ಲಕ್ಷಣಗಳು ಕಂಡಾಗ ಮಾತ್ರ ಸಿಂಪಡಣೆ ಮಾಡ್ಬೇಕು. ಅಂದ್ರೆ ಈಗ 15 ದಿನ ಆದ್ಮೇಲೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇರ್ತದೆ. ಅಂದ್ರೆ ಆ ಎಲೆ ಉದುರುವ ತನಕ ಹಾಗೆ ಇರಬಹುದು ಅಂತ ಅನಿಸ್ತದೆ ಅಲ್ವಾ? ಹಾಗೆ ಅಂತ ಇಲ್ಲ, ಇದು ನಮಗೆ ಸ್ಪ್ರೇ ಮಾಡಿದ ಕೂಡಲೇ ಹೊಸ ಎಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗಿಡ ಫ್ರೆಶ್ ಆಗ್ತದೆ. ಹಾಗೆ ಅಲ್ವಾ? ಈಗ ಮಳೆಗಾಲದಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನ ಹಾಕಬಹುದು? ಮಳೆಗಾಲದಲ್ಲಿ ನಾವು ಗೊಬ್ಬರಗಳನ್ನ ಹಾಕುದಾದ್ರೆ ವಾಟರ್ ಸೊಲ್ಯುಬಲ್ ಅನ್ನ ಇದಕ್ಕೆ ಸ್ಪ್ರೇ ಮಾಡ್ಬೇಕು. ನಾವು ಭೂಮಿಗೆ ಕೊಟ್ಟಾಗ ಅದಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ, ಜೋರು ಮಳೆ ಬರ್ತಾ ಇರೋದು. ಹಾಗಾಗಿ ಒಂದ್ ಸ್ವಲ್ಪ ಮಳೆ ಬಿಟ್ಟಾಗ, ಬಿಸಿಲು ಬಂದಾಗ ವಾಟರ್ ಸೊಲ್ಯುಬಲ್ ನ ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಸಹ ಆಹಾರವನ್ನ ತಗೊಳ್ತಾವಲ್ಲ, ಅದಕ್ಕೋಸ್ಕರ ನಾವು ಎಲೆಗಳಿಗೆ ನಾವು ಸ್ಪ್ರೇಗಳನ್ನ ಕೊಡ್ತೇವೆ. ಈಗ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರ್ತದೆ, ಆಗ ಏನ್ ಮಾಡ್ಬೋದು ಮೇಡಮ್? ಕಂಟಿನ್ಯೂಸ್ ಆಗಿ ಮಳೆ ಬಂದಾಗ ನೀವು ಪಾಟ್ ಅಲ್ಲಿ ಇದ್ರೆ ಅದನ್ನು ಪಾಲಿ ಹೌಸ್ ನಲ್ಲಿ ಇಡ್ಬೋದು ಅಷ್ಟೇ ಬಿಟ್ಟು ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜೋರ್ ಮಳೆ ಬಂದಾಗ ಕರೆಕ್ಟ್ ಆಗಿ ತೋಡುಗಳ ವ್ಯವಸ್ಥೆ ಇರಬೇಕು ಮಲ್ಲಿಗೆ ಗಿಡದ ಬುಡದಲ್ಲಿ. ಮತ್ತೆ ಮಲ್ಲಿಗೆ ಗಿಡದ ಬುಡದಲ್ಲಿ ಯಾವ ಗಿಡಗಳನ್ನ ಸಹ ನಾವು ನೆಡ್ಬಾರ್ದು. ನೆಟ್ರೆ ಗಿಡ ಇಂಪ್ರೂವ್ ಆಗುದಿಲ್ಲ. ಮೊದಲು ನಾವು ಪಪ್ಪಾಯ ಹಾಕಿತ್ತು ನೋಡಿ, ಒಂದು ಪಪ್ಪಾಯ ಇದೆ ಇದರಲ್ಲಿ, ಕಡ್ದು ಇಷ್ಟು ಉಳಿದಿದೆ. ಆತರ ಪಪ್ಪಾಯನ್ನೆಲ್ಲ ಹಾಕಬಾರ್ದು, ಅದಕ್ಕೆ ನೆರಳು ಆಗುದೇ ಇಲ್ಲ, ಬೇರೆ ಗಿಡಗಳು ಆಗುದೇ ಇಲ್ಲ, ಬಿಸಿಲು ಬೇಕು, ಅದೊಂದೇ ಬೆಳಿಬೇಕು. ಹಾಗೆ
ಈಗ ಮಲ್ಲಿಗೆ ಗಿಡ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಆದ್ರೆ ಅದರ ಆರೈಕೆನ ನಾವು ಅಷ್ಟೇ ರೀತಿ ಚೆನ್ನಾಗಿ ಮಕ್ಕಳ ಮಾಡ್ಬೇಕಾಗ್ತದೆ ರೀತಿಯ ಆರೈಕೆ ಅಲ್ವಾ? ಮಾಡಬೇಕು. ಈಗ ಎಲೆ ಎಲ್ಲ ಹಳದಿ ಆಗ್ತದೆ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ, ತುಂಬಾ ಹಳದಿ ಆಗಿರ್ತದೆ. ಅದು ಯಾವ ರೀತಿಯಲ್ಲಿ, ಯಾವ ಸಮಸ್ಯೆ? ಕೊಳೆ ರೋಗದಿಂದ ಆಗಿರ್ತದೆ, ಕೊಳೆ ರೋಗದಿಂದ ಆಗಿರ್ತದೆ. ಅದೆಲ್ಲ ಸಮಸ್ಯೆಗಳಿಂದ ಗಿಡಗಳ ಎಲೆಗಳ ಹಳದಿ. ಆವಾಗ್ಲೂ ನಾವು ಏನಾದ್ರು ಫರ್ಟಿಲೈಸರ್ ಹಾಕ್ಬೇಕು, ಮೈಲ್ತುತ್ತು ಹಾಕ್ಬೇಕು. ಫರ್ಟಿಲೈಸರ್ ಹಾಕಬಾರ್ದು ಆ ಟೈಮಲ್ಲಿ. ನಾವು ಮೈಲ್ತುತ್ತು ಫಂಗಿಸೈಡ್ ಅನ್ನ ಹಾಕಿ ಗಿಡಗಳನ್ನ ರೆಡಿ ಮಾಡ್ಕೊಂಡು ಆದ್ಮೇಲೆ ಅದಕ್ಕೆ ಏನಾದ್ರೂ ಫುಡ್ ಅನ್ನ ಹಾಕ್ಬೇಕು. ನಿಮ್ಮ ಒಂದು ಫರ್ಟಿಲೈಸರ್ ಶಾಪ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಯಾವೆಲ್ಲ ಒಂದು ಫರ್ಟಿಲೈಸರ್ ನಮ್ಮ ಮಲ್ಲಿಗೆ ಗಿಡಗಳಿಗೆ ಹಾಕ್ಬೋದು ಅಂತ ಹೇಳ್ಬೋದಾ ಮೇಡಮ್? ಓಕೆ, ಹೇಳ್ಬೋದು, ಬನ್ನಿ. ನಾನು ಮಲ್ಲಿಗೆ ಗಿಡಕ್ಕೆ DNC 90 ಅಂತಲ್ಲಿ ಹೇಳಿ ಈ ಪೌಡರ್ ಅನ್ನ ಹಾಕ್ತೇನೆ. ಇದು ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಉಂಟು. ಇದು 200 ಲೀಟರ್ ನೀರಿಗೆ ಹಾಕುವಂತದ್ದು, 3 kg ಹಾಕಿದ್ರೆ ಒಂದು ಗಿಡಕ್ಕೆ 1 ಲೀಟರ್ ಹಾಕುವಂತದ್ದು. ತುಂಬಾ ಚಂದ ಉಂಟು. ಒಂದು ಗಿಡಕ್ಕೆ 1 ಲೀಟರ್ ಬೇಕೇ ಆಗ್ತದೆ. 1 ಲೀಟರ್, ದೊಡ್ಡ ಗಿಡಕ್ಕೆ 1 ಲೀಟರ್ ಬೇಕು. ಇಲ್ಲಾಂದ್ರೆ ನೀವು ಚಿಕ್ಕ ಪಾಟ್ ಅಲ್ಲಿ ಬೆಳೆಸ್ತೀರಾ ಅಂತ ಹೇಳಿದ್ರೆ ಅರ್ಧ ಲೀಟರ್ ಹಾಕುವಂತದ್ದು. ಮತ್ತೆ ಭೂಮಿ ಸುಧಾ ಅಂತ ನೋಡಿ ಇಲ್ಲಿ ಪ್ಯಾಕೆಟ್. ಇದು ಮೇಡಮ್, ಇದು ಎಷ್ಟು ದಿನಕ್ಕೆ ಒಮ್ಮೆ ಹಾಕ್ಬೇಕಾಗ್ತದೆ? ಇದು ನಿಮ್ಗೆ 40 ಡೇಸ್ಗೆ ಒಂದ್ಸಲ ಹಾಕಿದ್ರೆ ಸಾಕು. ನಿಮ್ಮ ಗಿಡದಲ್ಲಿ ತುಂಬಾ ಹೂ ಉಂಟಂತ ಹೇಳಿದ್ರೆ ಬೇಡ, ಸ್ವಲ್ಪ ಮುಂದೆ ಮಾಡಿ. ಹಾಕಿ ಗಿಡದ ಮೇಲೆ ಡಿಪೆಂಡ್. ಅದು ಮಳೆಗಾಲದಲ್ಲಿ ಹಾಕ್ಬೋದಾ? ಹಾಕ್ಬೋದು, ಎಲ್ಲ ಟೈಮಲ್ಲಿ ಹಾಕ್ಬೋದು. ಇದಕ್ಕೆ ಸ್ಪ್ರೆಡರ್ ಸಿಗ್ತದೆ. ಇಲ್ಲಿ ನಾನು ತೋರಿಸ್ತೇನೆ, ಇದು ಗಮ್ ರೀತಿಯಲ್ಲಿ ಅಲ್ವಾ? ASP 90 ಅಂತ ಹೇಳಿ ಸ್ಪ್ರೆಡರ್. ಇದು ಸ್ಪ್ರೆಡಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದೆ. ಗಿಡದ ಬೇರಿಗೆ ಎಲ್ಲದು ಮುಟ್ಟಿಸುವಂತ ಕೆಲಸಗಳನ್ನ ಮಾಡ್ತಿದೆ. ಫುಡ್ ಈಗ ತುಂಬಾ ಮಳೆ ಬಂದ್ರು ಸಮಸ್ಯೆ ಆಗ್ತದ? ಹೇಗೆ? ಏನು ಪ್ರಾಬ್ಲಮ್ ಇಲ್ಲ. ಮಳೆ ಬಿಟ್ಟು 1-2 ಗಂಟೆ ಆದ್ರೂ ಬಿಡ್ಬೇಕು. 2 ಗಂಟೆ ಮಳೆ ಬರ್ದಿದ್ರೆ ಸಾಕು. ಅಂದ್ರೆ ಅದಕ್ಕೂ ಮುಂಚೆ ಈಗ ಜೋರಾಗಿ ಮಳೆ ಬರ್ತಾ ಇರ್ತದೆ, ಈಗ ನಿಲ್ತದೆ, ಕೂಡ್ಲೆ ಹಾಕ್ಬಹುದಾ? ಹಾಕ್ಬಹುದು. ಮತ್ತೆ ಭೂಮಿ ಸುಧಾ ಅಂತ ಹೇಳಿ ಇದು ಸೆಚೆಟ್ 10 ಲೀಟರ್ ನೀರಿಗೆ ಬರ್ತದೆ. ಒಂದು ಸೆಚೆಟ್ ಈ ರೀತಿಯಾಗಿ ಇದು ಒಂದು ಇದು 10 ಲೀಟರ್ಗೆ ಹಾಕುದು. ಗಿಡಗಳಿಗೆ ಸಿಂಪಡಣೆ ಮಾಡುವಂತ, ಸ್ಪ್ರೇ ಮಾಡ್ಲಿಕ್ಕೆ, ಬುಡಕ್ಕೆ ಹಾಕ್ಲಿಕ್ಕೆ. ಬುಡಕ್ಕೆ ಹಾಕ್ಬೋದು, ಸ್ಪ್ರೇ ಸಹ ಮಾಡಬಹುದು, ಎರಡು ಸಹ ಮಾಡಬಹುದು. ಅದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಾಗ್ತದೆ ಮೇಡಮ್? ಒಂದು ಗಿಡಕ್ಕೆ 1 ಲೀಟರ್ ಹಾಕ್ಬೋದು, ಹಾಗೆಂತ ಇಲ್ಲ. ಹಾಕಲೂಬಹುದು, ಸ್ಪ್ರೇನು ಮಾಡಬಹುದು, ನಿಮ್ಮ ಕನ್ವೀನಿಯಂಟ್. ಹಾಗಾಗಿ ಮತ್ತೆ ಇದಕ್ಕೂ ಈ ಗಮ್ಮನ್ನ ಯೂಸ್ ಮಾಡ್ಬೇಕಾ? ಇದಕ್ಕೆ ಈ ಗಮ್ಮನ್ನ ಯೂಸ್ ಮಾಡಿ ಮಳೆಗಾಲದಲ್ಲಿ ಮಾತ್ರ. ಮಳೆಗಾಲದಲ್ಲಿ ಮಾತ್ರ ಇದನ್ನ ಯೂಸ್ ಮಾಡಬೇಕಾಗ್ತದೆ, ಬೇಡ. ಇದರ ಒಂದು ಅಮೌಂಟ್ ಅನ್ನು ಹೇಳ್ಬೋದಾ? ಇದು 190 ಇದೆ MRP. ನಿಮ್ಗೆ ಮತ್ತೆ ಒಂದು ಇದ್ರ ಮೇಲೆ 10% ಡಿಸ್ಕೌಂಟ್ ಇರ್ತದೆ. ಹಾಗೆ ಇದರ ಒಂದು ಅಮೌಂಟ್ ಇದು 1700 ಇದೆ ಒಂದು ಪ್ಯಾಕೆಟಿಗೆ. ಇದು 10% ಡಿಸ್ಕೌಂಟ್. ಎಲ್ಲಾ ಔಷಧಿಗಳ ಮೇಲೆ 10% ಹಾಗಾಗಿ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಉಂಟು. ಎಲ್ಲರಿಗೂ ಸಹ ನಾನು ಇದನ್ನೇ ಕೊಡ್ತಾ ಇದ್ದೇನೆ. ಇದರ ಹೆಸರು DOG 80 ಅಂತ. ಇದು ನಾವು ಜೀವಾಮೃತಗಳನ್ನ ಕೆಲವರಿಗೆ ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ. ಅಂತ ಸಂದರ್ಭದಲ್ಲಿ ಇದನ್ನ ನಾವು ರೆಡಿಮೇಡ್ ಆಗಿ ಕೊಡ್ತಾ ಇದ್ದೇನೆ. ಒಂದು ಬ್ಯಾರಲ್ ಜೀವಾಮೃತ ಇಲ್ಲ, ಇದು ಒಂದು 3 ಬ್ಯಾರಲ್ ಜೀವಾಮೃತ ಆಗುವಷ್ಟು ಇದರಲ್ಲಿ ಕಂಟೆಂಟ್ ಉಂಟು. ತುಂಬಾ ಪವರ್ಫುಲ್ ಉಂಟು, ಒಳ್ಳೆ ಉಂಟು. ಬಟ್ ಇದು ಗಿಡದ ತಲೆ ಮೇಲೆ ಹಾಕಬಾರ್ದು, ಬುಡಕ್ಕೆ ಹಾಕಬೇಕು. ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಗುಡ್ ರಿಸಲ್ಟ್ ನೋಡ್ಬೋದು. ಅಂದ್ರೆ ಬುಡದ ಮಣ್ಣಿಗೆ ಹಾಕ್ಬೇಕಾಗ್ತದೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಮೇಡಮ್? ಇದು ಒಂದು ಬಾಟಲ್ ಅನ್ನೋದು ಅರ್ಧ ಲೀಟರ್ ಬರ್ತದೆ ನಿಮಗೆ. ಇದನ್ನ ನಾವು 100 ಲೀಟರ್ ನೀರಿಗೆ ಹಾಕ್ಬೋದು. ಹಾಗಾಗಿ ಅಂದ್ರೆ 1 ಲೀಟರ್ಗೆ ಎಷ್ಟು ml ಅಂತ ಹೇಳಿ ನೀವು ಅದನ್ನ ಡಿವೈಡ್ ಮಾಡ್ಬೋದು. ಇದು 100 ಲೀಟರ್ ನೀರಿಗೆ 100 ಲೀಟರ್ಗೆ ಅರ್ಧ ಲೀಟರ್ ನಾವು ಹಾಕುವಂತ 500 ml ಗಳನ್ನ ಹಾಕುವಂತ. ಹಾಗಾಗಿ ಇದು ಒಳ್ಳೆ ಒಂದು ರಿಸಲ್ಟ್ ಅನ್ನ ನೀಡಬಹುದು ಅಲ್ವಾ? ತುಂಬಾ ಒಳ್ಳೆ ರಿಸಲ್ಟ್ ಉಂಟು. ಇದರ ಒಂದು ರೇಟ್ ಅನ್ನ ಹೇಳ್ಬೋದಾ? ಇದರ ಒಂದು ರೇಟ್ ಬಂದು ಇದು 750 ಇದೆ ರೇಟ್. ಇದು 10% ಡಿಸ್ಕೌಂಟ್ ಇದೆ. ಹೌದು. ಇದು ಎಷ್ಟು ಟೈಮಿಗೆ ಒಂದ್ಸಲ ಹಾಕ್ಬೇಕು? ಅಂದ್ರೆ ಇದು 45 ಡೇಸ್ಗೆ ಸಹ ಹಾಕ್ಬೋದು. ನಿಮ್ಮ ಗಿಡದ ಬೆಳವಣಿಗೆ ಹೇಗೆ ಉಂಟು ಅದರ ಮೇಲೆ. ಅಂದ್ರೆ ಇದನ್ನ ಹಾಕಿದ್ರೆ 45 ಡೇಸ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಪ್ರಾಬ್ಲಮ್ ಇಲ್ಲ. ಗಿಡಗಳು ಚೆನ್ನಾಗಿ ಚಿಗುರ್ತಾ ಇರ್ತದೆ, ತುಂಬಾ ಚಿಗುರ್ತವೆ. ಒಂದೊಂದು ಗಿಡಗಳಿಗೆ ಒಂದೊಂದು ತರ ಫುಡ್ ಬರ್ತದೆ. ಇದೆಲ್ಲ ಮಲ್ಲಿಗೆಗೆ ಸಹ ಹಾಕ್ಬೋದು. ಬಾರಿ ಚಂದ ಒಂದು ರಿಸಲ್ಟ್ ಉಂಟು. ಇನ್ನೊಂದು ಬಂದು ಕ್ರಾಪ್ ಸುಧಾ ಅಂತ. ಇದರಲ್ಲಿ ಕ್ರಾಪ್ ಸುಧಾ, ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ತುಂಬಾ ಒಳ್ಳೆ ಉಂಟು. ಇದನ್ನು ಸಹ ಗಿಡಗಳಿಗೆ ಹಾಕ್ಬೋದು. ಇದನ್ನ ರೇಟ್ ಬಂದು 840. ಇದು ಸಹ 10% ಡಿಸ್ಕೌಂಟ್ ಆಗಿ ಸಿಗ್ತದೆ. ಹಾಗೆ ಇದನ್ನ ಹಾಕುವಾಗ ಪ್ರತಿಯೊಂದನ್ನು ಕೂಡ ಒಂದೇ ಸಲ ಹಾಕಬಾರ್ದು ಅಲ್ವಾ? ಯಾವ ತೀರ ಹಾಕ್ಬೋದು, ಹಾಗೆ ಅಂತ ಇಲ್ಲ. ಈಗ ಇದೆಲ್ಲ ಬೇರೆ ಬೇರೆ ಹಾಕ್ಬೇಕು ಅದೇನೂ ಇಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ಮತ್ತೆ ಇದು DNC 90 ಮತ್ತೆ ಭೂಮಿ ಸುಧಾ ಎಲ್ಲ ಒಂದೇ ಸಲ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ಅಂದ್ರೆ ಅದು ಬೇರೆ ಬೇರೆ ಒಂದು ಕಂಟೆಂಟ್ ಅನ್ನ ಹೌದೌದು ಎಲ್ಲಾ ಕಂಟೆಂಟ್ಗಳು ಮಿಕ್ಸ್ ಅಪ್ ಆಗಿ ಗಿಡಗಳಿಗೆ ಸಪ್ಲೈ ಆಗ್ತದೆ. ಎಲ್ಲವೂ ಕೂಡ ನೀವು ಪರ್ಚೇಸ್ ಮಾಡಿ ಹಾಕ್ಬಹುದು. ಹಾಗೆ ಅಂತ ಇಲ್ಲ. ಮತ್ತೆ ಇನ್ನು ಗಿಡಗಳಿಗೆ ಭೂಮಿರಾ ಅಂತ ಗ್ರಾನ್ಯುವಲ್ ಅಲ್ಲಿ ಸಿಗ್ತದೆ ನಿಮ್ಗೆ. ನೋಡಿ, ಇದು 20 kg ಬ್ಯಾಗ್ ಅಲ್ಲಿ ಬರ್ತದೆ. 2500 ಇದರದ್ದು ಕಾಸ್ಟ್. ಇದು ಸಹ 10% ಡಿಸ್ಕೌಂಟ್ ಅಲ್ಲಿ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ.
ಹಾಗೆ ಅದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಾಗ್ತದೆ? ಒಂದೊಂದು ಗಿಡಕ್ಕೆ ಕಾಲ್ ಕೆಜಿ ಆಗುವಷ್ಟು ಹಾಕುವಂತದ್ದು. ಗಿಡಗಳದ್ದು ಮಣ್ಣೆಲ್ಲ ಫಲವತ್ತಾಗುತ್ತೆ. ಮತ್ತೆ ಇದು ಫರ್ಟಿಲೈಸರ್ ಅಲ್ಲ, ಪ್ಯೂರ್ ಆರ್ಗ್ಯಾನಿಕ್. ನಿಮ್ಮ ಹತ್ರ ಇರುವಂತದ್ದು ಪ್ರತಿಯೊಂದು ಕೂಡ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ನಾವು ಸೇಲ್ ಮಾಡ್ತಾ ಇರುವಂತದ್ದು. ಹಾಗೆ ಇದು ಎಷ್ಟು ಟೈಮಿಗೆ ಒಮ್ಮೆ ಹಾಕ್ಬೇಕಾಗ್ತದೆ? ಇದು ನಿಮಗೆ 45 ಡೇಸ್ ಎಲ್ಲವೂ ಕೂಡ 45 ಡೇಸ್. ಈಗ ಕೆಮಿಕಲ್ ಸ್ಪ್ರೇ ಮಾಡುವಾಗ ಅವರು ಸ್ಪ್ರೇ ಮಾಡುವಾಗ 15 ಡೇಸ್ ಅಂತ ಟೈಮ್ ಕೊಡ್ತಾರೆ. ಆದ್ರೆ ನೀವು ಇಲ್ಲಿ ಆರ್ಗ್ಯಾನಿಕ್ ಅನ್ನ ಹಾಕಿ 45 ಡೇಸ್ಗೆ ಒಮ್ಮೆ ಹಾಕಿದ್ರೆ ಸಾಕು ಅಂತ ಹೇಳ್ತೀರಾ ಅಲ್ವಾ? ಸಾಕು. ನಿಮ್ದು ಗಿಡಗಳು ತುಂಬಾ ಹೆಲ್ದಿ ಇದೆ ಅಂತ ಹೇಳಿದ್ರೆ ಏನು ಹಾಕುವಂತದ್ದು ಅವಶ್ಯಕತೆ ಇಲ್ಲ. ಗಿಡಗಳಿಗೆ ಏನು ಬೇಕು, ನೀವು ಗಿಡಗಳನ್ನು ನೋಡ್ತಾ ನಿಮ್ಗೆ ಗೊತ್ತಾಗ್ತದೆ ಗಿಡಗಳು ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ. ಆ ಟೈಮಲ್ಲಿ ನೀವು ಇಂಥ ಗೊಬ್ಬರಗಳನ್ನ ಯೂಸ್ ಮಾಡಿ. ಹಾಗೆ ಗಿಡದಲ್ಲಿ ಎಲೆ ಚುಕ್ಕೆ ರೋಗ ಮಾತ್ರ ಇರ್ತದೆ, ಆಗ ಯಾವುದನ್ನ ಹಾಕ್ಬೇಕಾಗ್ತದೆ ಮೇಡಮ್? ಅದಕ್ಕೆ ನಿಮ್ಗೆ ಹೆಕ್ಸಾಕೊನಜೋಲ್ ಅಂತ ಹೇಳಿ ಫಂಗಿಸೈಡ್ ಗೆ ಹೋಗ್ಬೇಕಾಗ್ತದೆ. ಫಂಗಿಸೈಡ್ ಅಂದ್ರೆ ಅದು ಕೆಮಿಕಲ್? ಅದು ಕೆಮಿಕಲ್ ಇರ್ತದೆ, ಅದಕ್ಕೆ ಹೋಗ್ಬೇಕಾಗ್ತದೆ. ಅಥವಾ ನೀವು ಸಾವಯವದಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ಗೋವಿನ ಗೋಮೂತ್ರಗಳನ್ನ ತಗೊಂಡು ನೀವು ಅದನ್ನೆಲ್ಲ ಫಿಲ್ಟರ್ ಮಾಡಿ ಮಾಡ್ಲಿಕ್ಕೆಲ್ಲ ಉಂಟು. ಅದೆಲ್ಲ ಸುಮಾರು ಪ್ರೊಸೀಜರ್ ಉಂಟು. ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ? ಕಷ್ಟ ಆಗ್ತದೆ. ಹಾಗೆ ಮೈಲ್ತುತ್ತು ಅಂತ ಹೇಳಿದ್ರಿ, ಅದು ಮೈಲ್ತುತ್ತಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಮೈಲ್ತುತ್ತು ಇಲ್ಲಿ ಸಿಗ್ತದೆ ನಿಮ್ಗೆ. NBC ಅವರದ್ದು ಮೈಲ್ತುತ್ತು ನಮ್ಮಲ್ಲೆಲ್ಲ ಉಂಟು ಈಗ ಸದ್ಯಕ್ಕೆ. ಮೈಲ್ತುತ್ತು ಸಹ ಉಂಟು, ಸುಣ್ಣ ಸಹ ಉಂಟು, ಸ್ಪ್ರೆಡರ್ ಸಹ ನಾವು ಕೊಡ್ತಾ ಇದ್ದೇವೆ. ಅದು ಎಷ್ಟು ಅಮೌಂಟ್ ಮೇಡಮ್? ಇದು ಅಮೌಂಟ್ ನಿಮ್ಗೆ 500 to 530 ವರೆಗೆ ಬೀಳ್ತದೆ ಒಂದೊಂದು ಪ್ಯಾಕೆಟ್ಸ್ಗೆ. ಇದು ಮೈಲ್ತುತ್ತಿಗೆ. ಮತ್ತೆ ಸುಣ್ಣಕ್ಕೆ ನಿಮ್ಗೆ 50 rupees ಇಂದ 70 rupees ವರೆಗೂ ಇರ್ತದೆ. ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದು ರೀತಿ ಇರ್ತದೆ. ಮತ್ತೆ ಎರೆಹುಳ ಗೊಬ್ಬರ ಸಹ ನಮ್ಮಲ್ಲಿ ನೋಡಿ, ಮಲ್ಲಿಗೆ ಗಿಡಕ್ಕೆ ತುಂಬಾ ಒಳ್ಳೇದು ಎರೆಹುಳ ಗೊಬ್ಬರ. ಮತ್ತೆ ಅಗ್ರೋಮಿಕ್ಸ್ ಅಂತ ಹೇಳಿ ಸಿಗ್ತದೆ. ಎಲ್ಲ ಆರ್ಗ್ಯಾನಿಕ್, ಡಿಫ್ರೆಂಟ್ ಟೈಪ್ ಇದೆ ಆರ್ಗ್ಯಾನಿಕ್ ಮೆನ್ಯೂರ್ಸ್ ನಮ್ಮಲ್ಲಿ ನಿಮ್ಗೆ ಸಿಗ್ತದೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೇನೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಪರ್ಚೇಸ್ ಮಾಡ್ತಾರೆ. ಸರಿ. ಮಲ್ಲಿಗೆ ಕೃಷಿಯ ಬಗ್ಗೆ, ಮಲ್ಲಿಗೆ ಗಿಡಗಳಲ್ಲಿ ಬರುವಂತಹ ನಾನಾ ರೀತಿಯಾದ ರೋಗಗಳ ಬಗ್ಗೆ, ಹಾಗೆ ಅದರ ನಿವಾರಣೆಯ ಬಗ್ಗೆ ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನ ನೀಡಿದಂತಹ ಸುಜಾತರವರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಇಲ್ಲಿರುವಂತಹ ಮಲ್ಲಿಗೆ ಕಟ್ಟೆ ಯಾವ ರೀತಿ ಇದೆ, ಜನರಿಗೆ ಇದರಿಂದ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆ, ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.